ನಮ್ಮ ಪಕ್ಷದ ಒಬ್ಬರದ್ದು ಕೂಡ ಸಕ್ಕರೆ ಕಾರ್ಖಾನೆ ಇಲ್ಲ. ಹಿಂದೆ ಬಂಡೆಪ್ಪ ಅವರದ್ದು ಇತ್ತು, ಈಗ ಅದನ್ನು ಮಾರಿಬಿಟ್ಟಿದ್ದಾರೆ ಅವರು ಅಂತ ಹೇಳಿ ಮೈಸೂರಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಏನಾಗುತ್ತೆ, ಈ ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ಸಭೆ ಕರೆಯೋದು ಬೇರೆ ಅಲ್ಲ, ಸರ್ವಪಕ್ಷಗಳ ಸಭೆ ಕರೆಯೋದು ಬೇರೆ ಅಲ್ಲ. ಕಾರಣ ಎಲ್ಲ ಪಕ್ಷಗಳಲ್ಲೂ ಕೂಡ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿದ್ದಾರೆ, ಅವರೇ ಶಾಸಕರಿದ್ದಾರೆ, ಅವರೇ ಸಚಿವರುಗಳಿದ್ದಾರೆ. ಹಾಗಿದ್ದಾಗ ಇವರು ಯಾರು ಕೂಡ ಹೇಗಿದ್ದರೂ ಶಾಸನ ಮಾಡೋದು ಇವರೇ ಅಲ್ವಾ. ವಿಧಾನಸೌಧದಲ್ಲಿ ಕೂತ್ಕೊಂಡು ಶಾಸನ ಮಾಡಬೇಕಾದ್ರೆ ರೈತರ ಪರವಾಗಿ ಇವರು ಶಾಸನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾವ ಸರ್ಕಾರ ಬಂದರೂ ಸಾಧ್ಯ ಇಲ್ಲ. ಅದು ಕಾರಣ ಇಷ್ಟೇ, ಸಕ್ಕರೆ ಕಾರ್ಖಾನೆ ಮಾಲೀಕರೇ ಇವರು ಇರ್ತಾರಲ್ಲ, ಅಲ್ಲಿ ಅವ್ರು ಬಿಡ್ತಾರೆ. ಅವ್ರ ವಿರುದ್ಧವಾಗಿ ಸ್ವಲ್ಪ ಜಾಸ್ತಿ ಕೊಟ್ಟುಬಿಡಿ, 3500 ಕೊಟ್ಟುಬಿಡಿ, 600 ಕೊಟ್ಟುಬಿಡಿ ಅಂತ ಕೇಳ್ತಾರೆ. ಅವರು ಕೇಳಲ್ಲ. ಸೊ ಅದಕ್ಕೆ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಅಂದರೆ, ನೋಡಿ ಹಿಂದೆ ಬಂಡೆಪ್ಪ ಕಾಶೆಂಪುರ ಅವ್ರದ್ದು ಸಕ್ಕರೆ ಕಾರ್ಖಾನೆ ಒಂದಿತ್ತು, ಈಗ ಅವರು ಮಾರಿಬಿಟ್ಟಿದ್ದಾರೆ. ನಮ್ಮ ಪಾರ್ಟಿಲಂತೂ ಯಾರದ್ದು ಕೂಡ ಸಕ್ಕರೆ ಕಾರ್ಖಾನೆಗಳೇ ಇಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. CM ಮನಸ್ಸು ಮಾಡಿಬಿಟ್ರೆ ಇದು ಅತ್ಯಂತ ಚಿಕ್ಕ ವಿಚಾರ, ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ PMಗೆ ಪತ್ರ ಬರೆದು ಬಿಟ್ಟಿದ್ದಾರೆ. ಅವರು ಜನಪ್ರತಿನಿಧಿಗಳನ್ನು ಕರೆದು ಮಾತನಾಡೋದು ಏನಿದೆ ಇದರಲ್ಲಿ, CM ವೈಯಕ್ತಿಕವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದಾಗುತ್ತೆ. ಬೆಳಗಾವಿ ಜನಪ್ರತಿನಿಧಿಗಳ ಲಾಬಿಗೆ ಇವರು ಮಣಿದಿರುವ ಸಾಧ್ಯತೆ ಇದೆ. ಮೊದಲು ಕಬ್ಬು ಬೆಳೆಗಾರರ ಹಿತ ಕಾಯುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಅಂಥೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ. ಯಾತಕ್ಕೋಸ್ಕರ ಕರ್ಕೊಂಡಿದ್ದಾರೆ? ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೋಬೇಕಲ್ಲ. ವಿರೋಧ ಪಕ್ಷಗಳನ್ನ ಕರೆದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಲಿ ಅಂತಕ್ಕಂಥದ್ದು ಇದೆಲ್ಲ ಸಬೂಬುಗಳಷ್ಟೇ. ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ FRP ದರವನ್ನು ನಿಗದಿ ಮಾಡಿದ್ದಾರೆ. ರೈತರ ಬೇಡಿಕೆ 3,500 ಟನ್ನೇ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ ಅದು ಬಹಳ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಹೊರೆ ಆಗ್ತಕ್ಕಂಥದ್ದು. ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ. ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ. ಯಾವ